ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮನೆ ಬಿಟ್ಟು ಹೋಗಬೇಕಾಗಿದೆ. ಇಷ್ಟೊತ್ತು ಮನೆ ಬಿಟ್ಟು ಹೋಗಲಿ ಅಂತ ಹೇಳ್ತಿದ್ದಾವ. ಇಷ್ಟು ಈಗ ಲಕ್ಷ್ಮಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ಹಾಗಾದರೆ ಇಲ್ಲಿ ಕಾವೇರಿ ಏನು ಮಾಡ್ಬೋದು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಯಾವುದೇ ರೀತಿ ತಪ್ಪು ಮಾಡ್ತಾ ಇದ್ರು ಕೂಡ ಇಲ್ಲಿ ಕಾವೇರಿ ಲಕ್ಷ್ಮಿನ ಮನೆಯಿಂದ ಹೊರಗಡೆ ದಬ್ತಾರೆ. ಈ ಕಡೆ ವೈಷ್ಣು ಬಂದು ಇಟ್ಕೋತಾರೆ. ನಂತರ ನೋಡು ಪುಟ, ಯಾವುದೇ ಕಾರಣಕ್ಕೂ ಇವಳಿ ಮನೇಲಿ ಇರ್ಕೂಡ್ದು, ನಿನ್ನೆ ತಾನೇ ಹೇಳಿದ್ದು ತಪ್ಪು ಮಾಡಿದವ್ರಿಗೆ ಜಾಗ ಇಲ್ಲ ಅಂತ. ಆದಮೇಲೆ ಇವಳಿಗೂ ಕೂಡ ಯಾವುದೇ ರೀತಿ ಇಲ್ಲೂ ಜಾಗ ಇಲ್ಲ ಅಂತಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ನಿಜ ಹೇಳಬೇಕು ಅಂದರೆ ನಾನು ಈ ಮನೆಗೆ ಏನೇ ಮಾಡಿದರೂ ಕೂಡ ಉಳಿತಾನೆ ಮಾಡಿದ್ದೀನಿ ಹೊರತು ಕೆಡಕನ್ನು ಮಾಡಿಲ್ಲ. ನಾನು ಸುಳ್ಳು ಹೇಳಿರ್ಬೋದು, ವಿಷಯ ಮುಚ್ಚಿಟ್ಟಿರ್ಬೋದು, ಅದರಿಂದ ಇರೋ ಉದ್ದೇಶ ಮನೆಗೆ ಒಳ್ಳೇದಾಗಬೇಕು, ನ್ಯಾಯಕ್ಕೆ ಸತ್ಯವಾಗಿ ಗೆಲ್ಲಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೊರತು ನೀನು ಕೂಡ ಕೆಟ್ಟ ಉದ್ದೇಶ ಇಲ್ಲ. ನಾನು ಯಾರಿಗೂ ಕೂಡ ತೊಂದರೆನೂ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ನಿನ್ನ ಕಂತೆ ಪುರಾಣ ಇಲ್ಲಿ ಕೇಳ್ಕೊಳ್ಳೋಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಮಾಡಿದ್ದು ಎಷ್ಟು ಸರಿ, ಒಳಗಡೆ ಇದ್ಕೊಂಡು ಲಾಯರ್ ಕಡೆಯಿಂದ ನೀವು ಮಾಡಿರೋ ಮಸಲತ್ತು ಎಲ್ರಿಗೂ ಕೂಡ ಗೊತ್ತಿಲ್ವಾ. ನೀವು ಕೋರ್ಟಿಗೆ ಮೋಸ ಮಾಡ್ಬೋದು, ಆದರೆ ಸತ್ಯ ಗೊತ್ತಿರೋ ನನಗಲ್ಲ ಅಂತ ಹೇಳ್ತಾರೆ. ಹೌದಾ, ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ನೀನು ನನ್ನ ವಿರುದ್ಧ ಮಹಾಸಂಚುರ ಮಾಡಿ ಜೈಲಿಗೆ ಹಾಕ್ಸಿರ್ಬೇಕಿದ್ರೆ ನಾನು ಈ ರೀತಿಯಾಗಿ ವಿಶ್ವನ ಹೊರಗಡೆ ತರೋಕ್ಕೆ ಪ್ರಯತ್ನ ಪಡಬಾರ್ದ, ಅದರಲ್ಲಿ ಏನಿದೆ ತಪ್ಪು ಅಂತ ಕಾವೇರಿಯವರು ಹೇಳ್ತಾರೆ. ನಂತರ ಈ ಕಡೆ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿದ ತಕ್ಷಣ ಈ ಕಡೆ ನೋಡ್ರಿ ನಿಮ್ಮಮ್ಮ ಯಾವ ರೀತಿ ಮಾತಾಡ್ತಿದ್ದಾರೆ. ನೀವು ಹೇಳಿ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅಂದ ತಕ್ಷಣ ಇನ್ನೇನು ಕೂಡ ಮಾತುಗಳು ಉಳಿದಿಲ್ಲ ಮಾತನಾಡುವುದಕ್ಕೆ. ಅಮ್ಮ ಏನು ಹೇಳಿದ್ರು ಆ ಕೆಲಸನ ಮಾಡಿ ಅಂತ ವೈಷ್ಣವ್ ಹೇಳ್ತಾನೆ. ಲಕ್ಷ್ಮಿಗೆ ಆಘಾತವಾಗುತ್ತೆ ಅಂತ ನಂತರ ಅತ್ತ ಕಡೆ ಸುಪ್ರೀತಾ ಅವರಂತೂ ನಿಜವಾಗ್ಲೂ ಕೂಡ ಏನಾಗಿದೆ ವೈಷ್ಣವ್, ನಿನಗೆ ಅವಳು ಸತ್ಯ ಹೇಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಶಿಕ್ಷಿಸೋದು ಎಷ್ಟು ಸರಿ. ನಿಮ್ಮಮ್ಮ ಏನೋ ಮಾತಾಡ್ತಾರೆ ಅಂತ ನೀನು ಕೂಡ ಮಾತಾಡ್ತಿದ್ಯಲ್ಲ, ಏನು ಹೇಳಬೇಕು ನಿನಗೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಡೆ ಕಾವೇರಿ ಅವರಂತೂ ನೋಡ್ತೇನೆ, ನನ್ನ ಮಗ ಕೂಡ ಹೇಳಾಯ್ತು, ನಿನ್ನ ಗಂಡನೇ ಹೇಳಾಯ್ತು ಅಂದಮೇಲೆ ನಿನಗೆ ಯಾವ ರೈಟ್ಸ್ ಇದೆ ಇಲ್ಲಿ ಉಳಿಯೋದಕ್ಕೆ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಇಲ್ಲಿ ಲಕ್ಷ್ಮಿನ ದಬ್ಬೆ ಬಿಡ್ತಾರೆ. ಅದರ ನಡುವೆ ಕೀರ್ತಿ ಬಂದು ಲಕ್ಷ್ಮಿನ ಇಟ್ಕೋತಾಳೆ. ಬಿಕಾಸ್ ಕೀರ್ತಿ ಮನೆಗೆ ಬರೋದಕ್ಕೆ ಕಾರಣ ಇಲ್ಲಿ ಲಕ್ಷ್ಮಿ ಜೊತೆ ನೋಡಬೇಕು, ಮಾತಾಡಬೇಕು, ಗಿಫ್ಟ್ ಕೊಡಬೇಕು ಅಂತ. ಮನೆಯಲ್ಲಿ ಗಿಫ್ಟ್ ಮಾಡೋಣ ಅಂದ್ಕೊಂಡಾಗ ಅವಳು ಕೈಗೆ ಸಿಕ್ಕಿದ್ದು ಗನ್. ಇದೇ ಗನ್ನಲ್ವಾ ಫಿಲಿಮ್ಸಲ್ಲೆಲ್ಲ ಹೀರೋ ವಿಲನ್ಸ್ ಇಟ್ಕೊಂಡಿರೋದು. ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿಗೆ ಏನಾದರೂ ತೊಂದರೆ ಆದರೆ ಇದು ಬೇಕಾಗುತ್ತೆ ಅಂತ ಹೇಳಿ ಗನ್ನ ತೊಗೊಂಡು ಬರ್ತಿದ್ದಾಳೆ. ಆದರೆ ನಡುವೆ ಲಕ್ಷ್ಮಿನ ತಳ್ತಿದ್ದಾಗೆ ಕೀರ್ತಿ ಬಂದು ಇಟ್ಕೋತಾಳೆ. ನೀವು ಮಾಡ್ತಿರೋದು ಸರಿ ಇಲ್ಲ ಮೇಕಪ್ ಆಂಟಿ, ಈ ರೀತಿ ಲಕ್ಷ್ಮಿನ ಲಚ್ಚಿನ ತಳ್ಳೋದು ಹೇಗೆ, ಈ ಗೊಂಬೆ ಇದ್ದಾಳೆ, ಗೊಂಬೆ ಇರಬೇಕಿದ್ರೆ ಲಚ್ಚಿಗೇನು ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ನೀವು ಅಂತ ಹೇಳ್ತಿದ್ರೆ, ಹುಚ್ಚಿ ಥರ ಆಡ್ಬೇಡ, ಹೋಗಿ ಬೇಕಂದರೆ ನಿನ್ನ ಮನೆ ಕರ್ಕೊಂಡೋಗು, ಇಲ್ಲಾಂದರೆ ತೊಳಗೆ ಹೋಗ್ತಾ ಇಬ್ಬರು ಹುಚ್ಚಿ ಅಂದರು ಅಂತ ಕಾವೇರಿ ಹೇಳ್ತಾರೆ. ಇದರಿಂದ ಕೀರ್ತಿಗೆ ಸಿಟ್ಟು ಬಂದುಬಿಡುತ್ತೆ. ತಕ್ಷಣ ಈ ಕಡೆ ಕಾವೇರಿನ ತಿರುಗಿಸಿದ್ದೆ ಗಣ್ಣ ಪಾಯಿಂಟ್ ಮಾಡಿದ್ದಾರೆ ಹಣೆ ಮೇಲೆ. ಏನೂ ಹೇಳೋದಿಲ್ವಾ, ಲಕ್ಷ್ಮಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತೀರಾ, ಲಚ್ಚಿಗೆ ತೊಂದರೆ ಕೊಡೋನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಎಲ್ಲರೂ ಕೂಡ ಗನ್ನನ್ನು ಬಿಡಿ 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 ಅಂತ ಹೇಳ್ತಿದ್ರು, ಕೀರ್ತಿ ಬಿಡ್ತಾ ಇಲ್ಲ. ಈ ಕಡೆ ಲಕ್ಷ್ಮಿ ಅವರಂತೂ ಶಾಕ್ ಆಗಿದ್ದಾರೆ. ಆ ಕಡೆ ವೈಷ್ಣು ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ನಿಜವಾಗ್ಲೂ ಕೂಡ ಕೀರ್ತಿನ ಬಿಡುಗಡಿಸೋಕ್ಕೆ ಆಗ್ತಾನೇ ಇಲ್ಲ. ಅದರ ನಡುವೆ ಗನ್ನನ್ನು ಕಿತ್ಕೊಂಡಿದ್ದೆ ವೈಷ್ಣವ್ ಗನ್ ಫೈರ್ ಮಾಡಿಬಿಡ್ತಾರೆ. ಎಲ್ಲೂ ಶಾಕ್ ಆಗಿ ಕಾವೇರಿ ಲಕ್ಷ್ಮಿ ಕಾಲಿಗೆ ಬಿಡ್ತಾರೆ. ನಂತರ ಹೀಗೆ ಆಗಬೇಕು, ಅಲ್ಲೂ ಮರಿಬೇಕು ಅಂತ ಹೇಳಿ ಕೀರ್ತಿ ನಗ್ತಾ ಇದ್ದಾಳೆ. ನಂತರ ಇಲ್ಲಿ ಲಕ್ಷ್ಮಿ ಕಾಲಿಗೆ ಬಿದ್ದಿರೋದನ್ನು ನೋಡಿದೆ ಕಾವೇರಿ ಅವ್ರಿಗೆ. ಈಗ ಸ್ವಲ್ಪ ಹೊತ್ತರಲ್ಲಿ ನನ್ನ ಕಾಲಿಗೆ ಬೀಳಬೇಕು ಅಂತ ಬೀಳಿಸ್ಕೊಂಡಲ್ಲ, ಇದೇನಪ್ಪ ಇದು, ನಾನೇ ಅವಳ ಕಾಲಿಗೆ ಬೀಳುವಾಗ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಚಡಪಡಿಸ್ತಾರೆ ಕಾವೇರಿಯವರು. ತದನಂತರ ನಿಂತ್ಕೊಂಡಿದ್ದೆ, ನನ್ನೇ ದೂಡ್ತೀಯ ನೀನು ಅಂತ ಹೇಳಿ ಕೀರ್ತಿ ಕುತ್ತಿಗೆನ ಇಟ್ಕೊಂಡ್ಬಿಡ್ತಾರೆ. ಕೀರ್ತಿ ಕುತ್ತಿಗೆ ಇಟ್ಕೋತಿದ್ದಾಗ ಇಲ್ಲಿ ಕಾವೇರಿ ಆಡ್ತಿರೋ ಮಾತುಗಳು ಎಲ್ಲವೂ ಕೂಡ ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗ್ತದೆ. ಈ ಕಡೆ ಕುತ್ತಿಗೆ ಪಟ್ಟಿ ಹಿಡಿದಾಗ ಎಲ್ಲರೂ ಕೂಡ ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ, ಆದರೆ ಬಿಡ್ತಾ ಇಲ್ಲ ಕಾವೇರಿಯವರು. ಹೀಗೆ ಕುತ್ತಿಗೆ ಎಸಗ್ತಾ ಇಲ್ಲಿ ಕೀರ್ತಿಗೆ ಹಳೆ ನೆನಪುಗಳೆಲ್ಲ ಹಾಗೆ ಮರುಕಳಿಸಿಬಿಡುತ್ತೆ. ಏನು ಅಂದ್ಕೊಂಡಿದ್ರ ಆಂಟಿ, ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಅವರನ್ನು ದಬ್ಬಿದ್ದೆ. ಎಷ್ಟು ಸತಿ ಡ್ರಾಮಾ ಮಾಡ್ತೀರಾ, ಎಷ್ಟು ಬಾರಿ ನನ್ನನ್ನು ಸಾಯಿಸಿದ್ರ, ಆಲ್ರೆಡಿ ನೀವು ನನ್ನನ್ನು ಎಷ್ಟು ಬಾರಿ ಕೊಂದು ಹಾಕಿದ್ರ, ಏನು ಅಂದ್ಕೊಂಡಿದ್ರ, ನಿಮಗೆ ರಕ್ತನೇ ಬೇಕಲ್ವ, ರಕ್ತ ಇಲ್ಲ ಅಂದರೆ ನಿಮಗೆ ಜೀವನನೇ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅವತ್ತು ನನ್ನನ್ನು ಬೆಟ್ಟದ ಮೇಲಿಂದ ಹೇಗೆ ತಳ್ಳಿಬಿಟ್ಟು ನನ್ನನ್ನು ಹೋಗ್ಬಿಟ್ಟು ಸಾಯಿಸೋಕೆ ನೋಡಿದ್ರು, ಹಾಗೆ ಈಗ ಸಾಧ್ಯ ಇಲ್ಲ. ಯಾಕಂದರೆ ಆಗೇನು ಅಸಹಾಯಕಳಾಗಿದೆ, ಹೆಲ್ಪ್ಲೆಸ್ ಆಗಿದೆ. ಆದರೆ ಈಗ ಆ ರೀತಿ ಇಲ್ಲ, ನೀನೇನೇ ಕೂಡ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿ
ಇಲ್ಲಿ ಮಾತನಾಡ್ತಿದ್ದಾರೆ. ಇಲ್ಲಿ ಕೀರ್ತಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ, ಅದರಲ್ಲೂ ಲಕ್ಷ್ಮಿಗೆ ಬಿಗ್ ಶಾಕ್ ಆಗ್ತದೆ. ಬಿಕಾಸ್ ಕೀರ್ತಿಯಾಗಿ ಬದಲಾಗ್ಬಿಟ್ಟಿದ್ದಾಳೆ. ನಂತರ ಈ ಕೀರ್ತಿ ರಘುವನ್ನ ನೀವು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಏನು ಅನ್ಕೊಂಡಿದ್ರ ನೀವು ಆಡ್ದಾಗೆ ಆಡ್ಬೋದು ಅಂತಾನೆ, ಇದೇ ಆಗೋಯ್ತಲ್ವ ನಿಮ್ಮ ಜನ್ಮ ಪೂರ್ತಿ ಅಂತ ಹೇಳಿ ಕೀರ್ತಿ ಹೇಳ್ತಿದ್ರೆ ಕಾವೇರಿ ಬಂದಿದ್ದೆ, ಏನೇ ಅನ್ಕೊಂಡಿದ್ಯಾ ನೀನು, ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಯಾಕೆ ಕೊಲೆ ಮಾಡಿ ಅಂತ ಹೇಳಿ ಹೊಡೆಯೋಕ್ಕೆ ಮುಂದಾಗ್ತಿದ್ರೆ, ಏನು ಹೊಡೆಯೋಕ್ಕೆ ಬರೋದು, ನಿಮ್ಮ ಆಟ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ, ನಿಮ್ಮ ಆಟ ನಡೆಯೋದಕ್ಕೆ ನಾನು ಕೂಡ ಬಿಡುವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಇಬ್ಬರ ನಡುವೆ ಹಗ್ಗ ಚುಕ್ಕಾಟ ನಡೆದೇ ಬಿಡುತ್ತೆ. ಅಷ್ಟರಲ್ಲಿ ಕಾರುಣ್ಯ ಅವ್ರಿಗೆ ಗಂಗಕ್ಕ ಕಾಲ್ ಮಾಡಿ ಈ ರೀತಿ ಗಲಾಟೆ ಆಗ್ತಿದೆ. ಕೀರ್ತಮ್ಮ ಇಲ್ಲಿ ಗನ್ ತೊಗೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಕಾರುಣ್ಯ ಅವ್ರು ಬರ್ತಾರೆ. ಈ ಕಡೆ ಲಕ್ಷ್ಮಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರೋ ಕಾವೇರಿ ಮತ್ತು ಕೃಷ್ಣಕಾಂತ್ ಇಬ್ಬರು ಕೂಡ ಇಲ್ಲಿ ಬನ್ನಿ, ನಿಮ್ಮ ಮಗಳನ್ನ ಸರಿಯಾದ ಟೈಮಿಗೆ ಬಂದಿದ್ರೆ ಆ ಹುಚ್ಚಿನ ಕರ್ಕೊಂಡು ಹೋಗಿ ಅವಳಿಂದ ಬರೀ ನಮ್ಮ ಮನೆಗೆ ತೊಂದರೆನೇ ಆಗ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತು ತಡ ಆಗಿದ್ರು ಕೂಡ ಖಂಡಿತವಾಗ್ಲೂ ಇಲ್ಲಿ ಲಕ್ಷ್ಮಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಕೀರ್ತಿ ಬಂದು ಕಾಪಾಡಿದ್ಲು. ಈಗ ಕೀರ್ತಿ ಗನ್ನಿಟ್ಕೊಂಡು ಸಾಯಿಸ್ತೀನಿ ಅಂತ ಕಾವೇರಿಗೆ ಹೆದರಿಸ್ತಿದ್ದಾರೆ ಅಂತ ಹೌದಾ, ನನ್ನ ಮಗಳು ತಪ್ಪೇನೂ ಮಾಡ್ತಿಲ್ವಲ್ಲ, ನಿಜ ನನ್ನ ಮಗಳು ಏನು ಮಾಡ್ತಿದ್ದಾಳು ಅದನ್ನು ಕರೆಕ್ಟಾಗೆ ಮಾಡ್ತಿದ್ದಾಳೆ, ನನ್ನ ಮಗಳು ತಪ್ಪು ಮಾಡಿದರೆ ಏನೋ ಹೇಳ್ಬೋದಿತ್ತು. ಆದರೆ ಇವತ್ತು ನನ್ನ ಮಗಳು ಈ ರೀತಿಯಾಗಿ ಈ ಸ್ಥಿತಿಲಿ ಇರೋದಕ್ಕೆ ಕಾರಣನೇ ಕಾವೇರಿ. ಆದಮೇಲೆ ಅವಳನ್ನ ಏನೇ ಮಾಡಿ ಹೋದ್ರೂ ಕೂಡ ನಾನಂತೂ ನನ್ನ ಮಗಳನ್ನ ತಡೆಯೋದಿಲ್ಲ, ನನ್ನ ಮಗಳು ಏನು ಮಾಡ್ತಾಳು ಅದನ್ನು ಮಾಡಲಿ ಅಂದ ತಕ್ಷಣ ಕಾವೇರಿ, ವೈಷ್ಣು, ಕೃಷ್ಣಕಾಂತ್ ಎಲ್ಲ ಕೂಡ ಶಾಕ್ ಆಗ್ತಾರೆ. ನಂತರ ಇಲ್ಲಿ ಕೀರ್ತಿ ಅಂತೂ ಬರ್ತೀನಿ ರೀ, ಏನು ಹೆಚ್ಕೊಂಡಿದ್ರಲ್ಲ ನೀವು ಅಂತ ಹೇಳಿದ್ದೆ. ಇಲ್ಲಿ ಅಲ್ಲೇ ಇರ್ತಕ್ಕಂಥ ಒಂದು ಮರನ ಕಿತ್ಕೊಂಡಿದ್ದೆ, ಬಂದೇ ಬಿಡ್ತಾಳೆ. ಬಂದು ಇಲ್ಲಿ ಕಾವೇರಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದರ ನಡುವೆ ಸ್ಟ್ರೆಸ್ ಆಗಿದೆ ಕೀರ್ತಿಗೆ, ಮತ್ತೆ ಪ್ರಜ್ಞೆ ಹೋಗೋ ಚಾನ್ಸಸ್ ಇದೆ. ಇದೆಲ್ಲದರ ನಡುವೆ ಮತ್ತೆ ಇಲ್ಲಿ ಲಕ್ಷ್ಮಿ ಹೋಗಬೇಕು ಅಂತ ಹೇಳಿದಾಗ ಇಲ್ಲಿ ವೈಷ್ಣವೇ ರಿಕ್ವೆಸ್ಟ್ ಮಾಡ್ಕೋತಿರೋ ಚಾನ್ಸಸ್ ಇದೆ. ಫೈನಲಿ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ಇಲ್ಲ, ಆದರೂ ಕಾವೇರಿಯವರು ಬಿಡ್ತಿಲ್ಲ, ನೀನು ಮನೆ ಬಿಟ್ಟು ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನೀನಿಲ್ಲಿ ಉಳ್ಕೋಬಾರ್ದು, ಅದಕ್ಕೂ ಮೀರಿ ನೀನು ಉಳ್ಕೋಬೇಕು ಅನ್ನೋದೇ ಆದರೆ ನೀನು ನನ್ನ ಹತ್ರ ಕ್ಷಮೆ ಕೇಳಬೇಕು, ಆಗಿದ್ದಕ್ಕೆಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಾಲು ಬಿದ್ದು ಕ್ಷಮೆ ಕೇಳಿದ್ರೆ ನಿನ್ನನ್ನು ಇರೋದಕ್ಕೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಲಕ್ಷ್ಮಿ ಅಂತೂ ಖಂಡಿತವಾಗ್ಲೂ ನಾನು ತಪ್ಪು ಮಾಡಿದರೆ ತಾನೆ ಸಾರಿ ಕೇಳೋದಕ್ಕೆ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಾರಿ ಕೇಳೋ ಚಾನ್ಸೇ ಇಲ್ಲ, ನಾನು ಸಾರಿ ಕೇಳೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನಿನಗೆ ಇಲ್ಲಿ ಮನೇಲಿ ಇರುವುದಕ್ಕೆ ಯಾವುದೇ ರೀತಿ ಜಾಗ ಇಲ್ಲ, ನಿನಗೆ ಗಂಡನೇ ಬೇಡ ಅಂತ ಹೇಳಿ ಹೋದ್ಮೇಲೆ ಯಾರೂ ಕೂಡ ನಿನ್ನಿಲ್ಲಿರೋದು ಇಷ್ಟ ಇಲ್ಲ ಅಂದಮೇಲೆ ನಿಂಗೇನು ಸ್ವಾಭಿಮಾನ ಇಲ್ವಾ ಈ ಮನೆಯಿಂದ ಹೋಗೋದಕ್ಕೆ ಅಂತ ಕೇಳ್ತಿದ್ದಾರೆ ಇಲ್ಲಿ ಕಾವೇರಿಯವರು. ಹಾಗಾಗಿ ಇಲ್ಲಿ ಲಕ್ಷ್ಮಿ ಕೂಡ ನಂಗೆ ಸ್ವಾಭಿಮಾನ ಇದೆ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಿಜ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೊತೆ ಇರೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಇರಬೇಕು ನಿಮ್ಮ ಜೊತೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಕೂಡ. ಹಾಗಿದ್ರೆ ಮನೆ ಬಿಟ್ಟು ಹೋಗ್ತಾ ಇರು, ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡ ಅಂತ, ನನಗೆ ಮರ್ಯಾದೆ ಇಲ್ಲದಿರೋ ಜಾಗದಲ್ಲಿ ನಾನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇರುವುದಿಲ್ಲ ಅಂತ ಹೇಳಿದೆ. ಅಲ್ಲಿಂದ ಹೊರಡುತ್ತಿದ್ದಾರೆ ಲಕ್ಷ್ಮಿ. ಹಾಗಿದ್ರೆ ಲಕ್ಷ್ಮಿ ಎಲ್ಲಿ ಹೋಗ್ಬೋದು, ಕೀರ್ತಿ ಮನೆಗೆ ಹೋಗ್ಬಿಡ್ತಾರ ಅಥವಾ ಅಪ್ಪನ ದೊಡ್ಡಪ್ಪನ ಮನೆಗೆ ಹೋಗ್ತಾರ ಅಥವಾ ಇಲ್ಲಿ ವೈಷ್ಣವ ತನ್ನ ಹೆಂಡತಿನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಕು.